ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ದಿನಾಂಕ 3 ಆಗಸ್ಟ್ 2022. ಈ ದಿನದ ಪ್ರಮುಖವಾದಂತಹ ಪ್ರಚಲಿತ ಘಟನೆಗಳ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇರೋ ಆರ್ಟಿಕಲ್ಗಳನ್ನು ಕನ್ನಡ ನ್ಯೂಸ್ ಪೇಪರ್, ದ ಹಿಂದೂ, ಆಲ್ ಇಂಡಿಯಾ ರೇಡಿಯೋ ಮತ್ತು PIB ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋದಲ್ಲಿ ಪಬ್ಲಿಷ್ ಮಾಡಲಾದಂಥ ಆರ್ಟಿಕಲ್ಗಳನ್ನು ಆಯ್ದುಕೊಂಡು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ತಿಳ್ಕೋಣ. ಭಾರತದಲ್ಲಿ ಎಷ್ಟು ಹುಲಿ ಸಂರಕ್ಷಿತ ತಾಣಗಳಿವೆ ಅಂತ ಪ್ರಶ್ನೆಯಾಗಿತ್ತು. ಹೌ ಮೆನಿ ಟೈಗರ್ ರಿಸರ್ವ್ಸ್ ಆರ್ ದೇರ್ ಇನ್ ಇಂಡಿಯಾ? ಆಪ್ಷನ್ಗಳಲ್ಲಿ 50, 51, 52, 53 ಅಂತ ಇದೆ. ಸೊ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ, 53. ಭಾರತದಲ್ಲಿ ಒಟ್ಟು 53 ಟೈಗರ್ ರಿಸರ್ವ್ಸ್ ಅಥವಾ ಹುಲಿ ಸಂರಕ್ಷಿತ ತಾಣಗಳು ಇವೆ. ಈ ಉತ್ತರವನ್ನು ಸರಿಯಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿದವರು ಚರಣ್ ಗೌಡ, ಕವಿತಾ MD, ಚಿಕ್ಕಣ್ಣ ರಘು, ನಾಗರಾಜ್ BJ, ಶೇಷಾದ್ರಿ, ಗೀತಾ ಯಾದವ್, ಅನ್ನಪೂರ್ಣ, ಹನುಮಂತ, ಮನೋಜ್ ಕುಮಾರ್ ಕಾಲಶೆಟ್ಟಿ. ಇವರಿಗೆ ಕಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಯನ್ನು ನೋಡೋಣ. ವಿಚ್ ಆರ್ ದ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಇನ್ ದ ಬಿಲೋ ಲಿಸ್ಟ್? ಈ ಕೆಳಗೆ ತಿಳಿಸಿರುವಂತಹ ಪಟ್ಟಿಯಲ್ಲಿ ಸಂವಿಧಾನಾತ್ಮಕ ಸಂಸ್ಥೆಗಳು ಯಾವುವು ಅಂತ ಹೇಳಬೇಕು. ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. KPSC, UPSC, ಮಾನವ ಹಕ್ಕುಗಳ ಆಯೋಗ, GST ಕೌನ್ಸಿಲ್ ಅಂತ ಇದೆ. ಆಪ್ಷನ್ಗಳಲ್ಲಿ 2 ಮಾತ್ರ ಅಥವಾ UPSC. ಆಪ್ಷನ್ ಬಿ 1 ಮತ್ತು 2 ಮಾತ್ರ ಅಂತ ಇದೆ. KPSC ಮತ್ತು UPSC ಅಂತ. ಆಪ್ಷನ್ ಸಿ 1, 2, 3 ಮಾತ್ರ ಅಂತ ಇದೆ. KPSC, UPSC, ಮಾನವ ಹಕ್ಕುಗಳ ಆಯೋಗ ಅಥವಾ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ. ಆಪ್ಷನ್ ಡಿ 1, 2, 4 ಮಾತ್ರ ಅಂತ. KPSC, UPSC ಅಥವಾ GST ಕೌನ್ಸಿಲ್ಸ್ ಅಂತ. ಸೊ ಸರಿಯಾದ ಉತ್ತರವನ್ನು ಆಪ್ಷನ್ಗಳೊಂದಿಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇದರ ಡೀಟೇಲ್ ಆದಂತಹ ಡಿಸ್ಕಷನ್ ನಾಳೆ ಮಾಡೋಣ. ಸರಿಯಾದ ಉತ್ತರವನ್ನು ಕೂಡ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ, ನಮ್ಮ ಅಮೋಘ ವರ್ಷ ಕೋಚಿಂಗ್ ಸೆಂಟರ್ನಲ್ಲಿ PSI ಮತ್ತು PC ಬ್ಯಾಚ್ಗಳು ಪ್ರಾರಂಭ ಆಗ್ತಾ ಇದ್ದು, ಇಂಟ್ರೆಸ್ಟ್ ಇರುವಂತಹ ಸೀರಿಯಸ್ ಅಸ್ಪಿರೆಂಟ್ಸ್ಗಳು ವಿಜಯನಗರದಲ್ಲಿರುವಂತಹ ಬ್ರಾಂಚ್ಗೆ ಭೇಟಿ ನೀಡಿ ಅಡ್ಮಿಷನ್ ಮಾಡ್ಕೋಬಹುದು. ನಿಮ್ಮ ಯಾವುದೇ ಕ್ವೆರೀಸ್ಗಳಿದ್ರೂ ಈ ಕೆಳಗೆ ತಿಳಿಸಲಾದಂತಹ ಕಾಂಟ್ಯಾಕ್ಟ್ ನಂಬರ್ಗೆ ಸಂಪರ್ಕಿಸಬಹುದು. ಈ ಇನ್ಫಾರ್ಮೇಷನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ, ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಅದೇ ರೀತಿ ಈಗ ಡಿಸ್ಕಸ್ ಮಾಡ್ತಾ ಇರೋ ಕಂಟೆಂಟ್ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಎಲ್ಲ ಆಸ್ಪಿರೆಂಟ್ಸ್ ಜೊತೆ. ಸರಿಯಾದ ಉತ್ತರವನ್ನು ಮತ್ತು ನಿಮ್ಮ ಯಾವುದೇ ಸಜೆಷನ್ಗಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಆರ್ಟಿಕಲ್ಗೆ ಸಂಬಂಧಿಸಿದಂತಹ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಯಾವ ಉತ್ಪನ್ನವನ್ನು GST ಸ್ಲ್ಯಾಬ್ಸ್ಗಳಲ್ಲಿ ಸೇರಿಸಲಾಗಿಲ್ಲ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ತಾಜಾ ಹಾಲು ಅಥವಾ ಫ್ರೆಶ್ ಮಿಲ್ಕ್, ಬೆಣ್ಣೆ ಅಥವಾ ಬಟರ್. ಆಪ್ಷನ್ ಸಿ ಸಂಸ್ಕರಿಸಿದ ಆಹಾರ. ಆಪ್ಷನ್ ಡಿ ಸಿಮೆಂಟ್ ಅಂತ ಇದೆ. ಈ ಕೆಳಗಿನ ಆಪ್ಷನ್ಗಳಲ್ಲಿ ಯಾವ ಉತ್ಪನ್ನವನ್ನು GST ಸ್ಲ್ಯಾಬ್ಸ್ಗಳಲ್ಲಿ ಆ್ಯಡ್ ಮಾಡಲಾಗಿಲ್ಲ ಅಥವಾ 0% GST ಹತ್ತುತ್ತೆ ಅಂತ ಪ್ರಶ್ನೆ ಇದೆ. ಸರಿಯಾದ ಉತ್ತರವನ್ನು ಡಿಸ್ಕಸ್ ಮಾಡೋಣ ಈ ಆರ್ಟಿಕಲ್ನೊಂದಿಗೆ. ರೀಸೆಂಟಾಗಿ ನ್ಯೂಸ್ನಲ್ಲಿರುವುದರ ಪ್ರಕಾರ ಈ GSTಗಳ ಒಂದು ಸ್ಲ್ಯಾಬ್ ಏನ ಅಂತಂತೇವಿ 5%, 12%, 18% ಅಥವಾ 28% ಅಂತ. ಸೊ ಈ ರೀತಿಯ ಸ್ಲ್ಯಾಬ್ಸ್ಗಳಲ್ಲಿ 12%ನ ಒಂದು ಸ್ಲ್ಯಾಬನ್ನು ರದ್ದು ಮಾಡಬೇಕು ಅಂತ ಚಿಂತನೆಯನ್ನು ಮಾಡಲಾಗ್ತಾ ಇದೆ. ಸದ್ಯಕ್ಕೆ ಈ 12% ಸ್ಲ್ಯಾಬ್ನಲ್ಲಿರುವಂತಹ ಉತ್ಪನ್ನಗಳಿಂದ ಕನಿಷ್ಠ ಆದಾಯವನ್ನು ಸಂಗ್ರಹಣೆ ಮಾಡಲಾಗ್ತಾ ಇದ್ದು, ಈ 12%ನಲ್ಲಿರುವಂತಹ ಸ್ಲ್ಯಾಬ್ಗಳನ್ನು ಅಥವಾ ಈ ಉತ್ಪನ್ನಗಳನ್ನು 5% ಅಥವಾ 18%ಗೆ ಆ್ಯಡ್ ಮಾಡಿ ಈ 12% ಅನ್ನುವ ಸ್ಲ್ಯಾಬನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಚಿಂತನೆ ಮಾಡಲಾಗ್ತಾ ಇದೆ. ಇನ್ನು ಈ 12%ನ GST ಸ್ಲ್ಯಾಬ್ನಲ್ಲಿರುವಂತಹ ಉತ್ಪನ್ನಗಳನ್ನು ನೋಡೋದಾದರೆ ಬೆಣ್ಣೆ, ತುಪ್ಪ, ಹಣ್ಣಿನ ರಸ, ಬಾದಾಮಿ, 1,000 ರೂಪಾಯಿವರೆಗಿನ ಪಾದರಕ್ಷೆಗಳು, ಸಂಸ್ಕರಿತ ಆಹಾರ ಪದಾರ್ಥಗಳು, ಸೋಲಾರ್ ವಾಟರ್ ಹೀಟರ್ ಮತ್ತು ದಿನಕ್ಕೆ 1,000 ರೂಪಾಯಿವರೆಗಿನ ಹೋಟೆಲ್ ರೂಮ್ಗಳ ಬಿಲ್ಲನ್ನು ಈ GST 12%ನ ಸ್ಲ್ಯಾಬ್ನಲ್ಲಿ ಆ್ಯಡ್ ಮಾಡಲಾಗುತ್ತೆ. ಸೊ ಈ 12%ನ ಸ್ಲ್ಯಾಬ್ನಲ್ಲಿರುವಂತಹ ಪ್ರಾಡಕ್ಟ್ಗಳಿಂದ ಸರಿಯಾದಂತಹ ಪ್ರಾಪರ್ ಆದಂತಹ ಒಂದು
ಟ್ಯಾಕ್ಸ್ನ ರೆಮ್ಯುನರೇಷನ್ ಬರ್ತಾ ಇಲ್ಲ, ಅದರಿಂದ ಪ್ರಾಪರ್ ಆಗಿ ಆದಾಯ ಬರ್ತಾ ಇಲ್ಲ ಅಂತ ಡಿಸೈಡ್ ಮಾಡಿ ಇದನ್ನು ಈ ಉತ್ಪನ್ನಗಳನ್ನು 5% ಅಥವಾ 18%ನ ಒಂದು ಸ್ಲ್ಯಾಬ್ಗಳಲ್ಲಿ ಆ್ಯಡ್ ಮಾಡಿ 12%ಅನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಡಿಸ್ಕಷನ್ ನಡೀತಾ ಇದೆ. ಸೊ ಆಲ್ರೆಡಿ ಟೇಬಲ್ ಕೂಡ ನೀವು ಗೋತ್ರೂ ಮಾಡಿದ್ದೀರಾ ಅನ್ಕೋತೀನಿ. ಈ 0% ಸ್ಲ್ಯಾಬ್ನಲ್ಲಿ ಸುಮಾರು 183 ಐಟಮ್ಸ್ಗಳಿದ್ದು ಅದರಲ್ಲಿ ಸಾಕಷ್ಟು ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ಗಳು ಅಥವಾ ಈ ಕೃಷಿಗೆ ಸಂಬಂಧಿಸಿದಂತಹ ಉತ್ಪನ್ನಗಳನ್ನು ಈ ಒಂದು 0% GST ಸ್ಲ್ಯಾಬ್ನಲ್ಲಿ ಆ್ಯಡ್ ಮಾಡಲಾಗಿದೆ. ಇನ್ನು 5% GST ಸ್ಲ್ಯಾಬ್ನಲ್ಲಿ ಸುಮಾರು 308 ಐಟಮ್ಸ್ಗಳಿದ್ದು ಬ್ರ್ಯಾಂಡೆಡ್ ಆದಂತಹ ಸೀರಿಯಲ್ಸ್ ಅಥವಾ ಆಹಾರ ಧಾನ್ಯಗಳಾಗಿರ್ಬೋದು, ಎಡಿಬಲ್ ಆಯಿಲ್ಸ್ ಆಗಿರ್ಬೋದು, ಖಾದ್ಯ ತೈಲ ಅಂತ ಅಂತೇವಿ, ಇನ್ಸುಲಿನ್ ಮತ್ತು ಸಾವಿರ ರೂಪಾಯಿವರೆಗಿನ ಫುಟ್ವೇರ್ಸ್ಗಳನ್ನು ಈ 5% ಸ್ಲ್ಯಾಬ್ನಲ್ಲಿ ಆ್ಯಡ್ ಮಾಡಲಾಗಿದೆ. ಅದೇ ರೀತಿ 12%ನಲ್ಲಿ ಬಟರ್ ಅಥವಾ ಬೆಣ್ಣೆ ಮತ್ತು ಇನ್ನಿತರ ಈ ಕೊಬ್ಬಿನ ಪದಾರ್ಥಗಳು, ಪಾಸ್ಟಾ ಆಗಿರ್ಬೋದು, ಡಯಾಬಿಟಿಕ್ ಫುಡ್ಸ್ ಆಗಿರ್ಬೋದು, ಮೊಬೈಲ್ ಫೋನ್ಸ್ ಆಗಿರ್ಬೋದು, ಬೈಸಿಕಲ್ಸ್, ಈ ವಸ್ತುಗಳನ್ನು 12% ಸ್ಲ್ಯಾಬ್ನಲ್ಲಿ ಆ್ಯಡ್ ಮಾಡಿ ಸುಮಾರು 178 ಐಟಮ್ಸ್ಗಳು ಈ ಒಂದು ಸ್ಲ್ಯಾಬ್ನಲ್ಲಿವೆ. ಆಲ್ರೆಡಿ ಈ ಒಂದು ನ್ಯೂಸ್ನಲ್ಲಿ ಕೂಡ ಮೆನ್ಷನ್ ಮಾಡಲಾಗಿದೆ 12% ಸ್ಲ್ಯಾಬ್ನಲ್ಲಿ ಯಾವ ರೀತಿಯಾದಂತಹ ಉತ್ಪನ್ನಗಳು ಬರ್ತವೆ ಅಂತ. ಅನ್ನು 18%ನ ಸ್ಲ್ಯಾಬ್ನಲ್ಲಿ ವಿನೆಗರ್ ಆಗಿರ್ಬೋದು, ಮಾರ್ಬಲ್ಸ್ ಆಗಿರ್ಬೋದು, ಪೇಂಟ್ಗಳು, ಪ್ಲೈವುಡ್ಗಳು, ಈ ರೀತಿಯಾದಂತಹ ಉತ್ಪನ್ನಗಳನ್ನು ಈ 18% GST ಸ್ಲ್ಯಾಬ್ನಲ್ಲಿ ಆ್ಯಡ್ ಮಾಡಲಾಗಿದೆ. 28%ನಲ್ಲಿ ಸಿಮೆಂಟ್ ಆಗಿರ್ಬೋದು, ಆಟೋಮೊಬೈಲ್ ಪಾರ್ಟ್ಸ್ ಆಗಿರ್ಬೋದು, ನಮ್ಮ ಏರ್ ಕಂಡೀಷನ್ಸ್, ಟೊಬ್ಯಾಕೋ ಉತ್ಪನ್ನಗಳು, ಏರೇಟೆಡ್ ಡ್ರಿಂಕ್ಸ್ ಅಥವಾ ಈ ಗಾಳಿಯನ್ನು ತುಂಬಿದಂತಹ ಈ ಸೋಡಾ ಡ್ರಿಂಕ್ಸ್ಗಳು ಏನಿದಾವೆ ಇವನ್ನೆಲ್ಲ 28%ನ GST ಸ್ಲ್ಯಾಬ್ನಲ್ಲಿ ಆ್ಯಡ್ ಮಾಡಲಾಗಿದೆ. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯನ್ನು ಪ್ರತಿ ಎಷ್ಟು ವರ್ಷಗಳಿಗೊಮ್ಮೆ ಆಯೋಜಿಸಲಾಗುತ್ತದೆ ಅಂತ ಪ್ರಶ್ನೆ ಇದೆ. ಸಿಂಪಲ್ ಆಗಿ ತಿಳ್ಕೊಬೇಕು ಅಂತಂದರೆ ಯುನೈಟೆಡ್ ನೇಷನ್ನ ಜನರಲ್ ಅಸೆಂಬ್ಲಿಯ ಸಭೆ ಏನಿದೆ ಪ್ರತಿ ಎಷ್ಟು ವರ್ಷಗಳಿಗೊಮ್ಮೆ ಅಥವಾ ವರ್ಷಕ್ಕೆ ಎಷ್ಟು ಬಾರಿ ಆಯೋಜನೆ ಮಾಡಲಾಗುತ್ತೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ 1 ವರ್ಷ, ಆಪ್ಷನ್ ಬಿ 1.5 ಅಥವಾ 1.5 ವರ್ಷ, ಆಪ್ಷನ್ ಸಿ 2 ವರ್ಷಗಳಿಗೊಮ್ಮೆ, ಆಪ್ಷನ್ ಡಿ 6 ತಿಂಗಳಿಗೊಮ್ಮೆ, ಅಂದರೆ ವರ್ಷಕ್ಕೆ 2 ಬಾರಿ ಅಂತ. ಸೊ ಸರಿಯಾದ ಉತ್ತರವನ್ನು ತಿಳ್ಕೊಳ್ಳಲು ಈ ಒಂದು ಆರ್ಟಿಕಲನ್ನು ಡಿಸ್ಕಸ್ ಮಾಡೋಣ. ನ್ಯೂಸ್ ಪೇಪರ್ನಲ್ಲಿ ಬಂದಂತಹ ಇನ್ಫಾರ್ಮೇಷನ್ನ ಪ್ರಕಾರ ಇರಾನ್ ದೇಶದ ಪ್ರೆಸಿಡೆಂಟ್ ಅಥವಾ ಅಧ್ಯಕ್ಷರಾದಂತಹ ಇಬ್ರಾಹಿಂ ರೈಸಿ ಅವರು ಈ ನ್ಯೂಯಾರ್ಕ್ನಲ್ಲಿ ನಡೆಯುವಂತಹ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ 2022ರ ಆವೃತ್ತಿಯ ಸಭೆಯಲ್ಲಿ ಭಾಗವಹಿಸಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಅಂತ ನ್ಯೂಸ್ನಲ್ಲಿದೆ. 2019ರಲ್ಲಿ ಇವರ ಮೇಲೆ ಅಂದರೆ ಇಬ್ರಾಹಿಂ ರೈಸಿ ಅವರ ಮೇಲೆ ಈ ಮಾನವ ಹಕ್ಕುಗಳ ಉಲ್ಲಂಘನೆಯ ಕೆಲವೊಂದಿಷ್ಟು ಕೇಸ್ಗಳನ್ನು ಅಥವಾ ಒಂದು ಆರೋಪಗಳನ್ನು ಹೇರಿ ಇವರನ್ನು ಈ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸದಂತೆ ಮಾಡುವ ಉದ್ದೇಶದಿಂದ ಈ ಯುನೈಟೆಡ್ ಸ್ಟೇಟ್ಸ್ನಿಂದ ಕೆಲವೊಂದಿಷ್ಟು ನಿರ್ಬಂಧಗಳನ್ನು ಹೇರಲಾಗಿತ್ತು 2019ರಲ್ಲಿ. ಸೊ ಆ ಕಾರಣಕ್ಕಾಗಿ ಇವರು ಈ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಿ ಯಾವುದೇ ರೀತಿಯಾದಂತಹ ಭಾಷಣವನ್ನು ಮಾಡೋಕ್ಕೆ ಆಗಿರಲಿಲ್ಲ. ಸೊ ಕಳೆದ ವರ್ಷ ಕೂಡ ಕೋವಿಡ್ನ ಕಾರಣಕ್ಕಾಗಿ ಈ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಲ್ಲಿ ಡೈರೆಕ್ಟಾಗಿ ಭಾಗವಹಿಸದೇ ಹೋದರೂ ಅವರ ಒಂದು ಭಾಷಣದ ಒಂದು ವಿಡಿಯೋವನ್ನು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಲ್ಲಿ ಪ್ಲೇ ಮಾಡಲಾಗಿತ್ತು. ಆದರೆ ಈ ವರ್ಷ ಸೆಪ್ಟೆಂಬರ್ನಲ್ಲಿ ನಡೆಯುವಂತಹ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಲ್ಲಿ ನ್ಯೂಯಾರ್ಕ್ನಲ್ಲಿ ನಡೆಯುವಂತಹ ಸಭೆಯಲ್ಲಿ ಇಬ್ರಾಹಿಂ ರೈಸಿ ಅವರು ಭಾಗವಹಿಸ್ತಾ ಇದ್ದಾರೆ ಅಂತ ನ್ಯೂಸ್ನಲ್ಲಿದೆ. ಇನ್ನು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ನ್ಯೂಸ್ನಲ್ಲಿದ್ದರಿಂದ ಇದರ ಕುರಿತಾದಂತಹ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಅಥವಾ ಯುನೈಟೆಡ್ ನೇಷನ್ನ ಜನರಲ್ ಅಸೆಂಬ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ನಲ್ಲಿ ನಡೆಯುತ್ತದೆ. ಇದು ನಡೆಯುವಂತಹ ವೆನ್ಯೂ ಅಥವಾ ಸ್ಥಳ ಯಾವುದು ಅಂತಂದರೆ ನ್ಯೂಯಾರ್ಕ್ನಲ್ಲಿ. ಸದ್ಯಕ್ಕೆ 193 ಸದಸ್ಯ ರಾಷ್ಟ್ರವನ್ನು ಒಳಗೊಂಡಿರುವಂತಹ ಈ ವಿಶ್ವಸಂಸ್ಥೆ ಪ್ರತಿ ಸದಸ್ಯರನ್ನು ಕರೆಸಿ ಆ ಒಂದು ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸುವಂತೆ ಮಾಡಿ ಅವರಿಗೆ ಭಾಷಣ ಮಾಡುವುದಕ್ಕೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂತಹ ವೇದಿಕೆಯನ್ನು ಕಲ್ಪಿಸಿಕೊಡುತ್ತದೆ. ನೆನ್ಪಿಟ್ಕೊಳ್ಳಿ, ಇದು ನ್ಯೂಯಾರ್ಕ್ನಲ್ಲಿ ಪ್ರತಿ ವರ್ಷ ನಡೆಯುತ್ತದೆ. ಸೊ ವಾರ್ಷಿಕವಾಗಿ ನಡೆಯುವಂತಹ ಸಾಮಾನ್ಯ ಅಸೆಂಬ್ಲಿ ಅಥವಾ ಸಾಮಾನ್ಯ ಅಧಿವೇಶನ ಈ ಜನರಲ್ ಅಸೆಂಬ್ಲಿ ಆಗಿದೆ. ಇದರಲ್ಲಿ ಈ ಸದಸ್ಯ ರಾಷ್ಟ್ರಗಳ ಮುಖ್ಯಸ್ಥರು ಭಾಗವಹಿಸುವುದು ಅಷ್ಟೇ ಅಲ್ಲದೆ ಭಾಷಣವನ್ನು ಕೂಡ ತಮ್ಮ ಅಭಿಪ್ರಾಯವನ್ನು ಕೂಡ ಹಂಚಿಕೊಳ್ಳುತ್ತಾರೆ.
ಇನ್ನು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಈ ಶಾಂತಿ, ಭದ್ರತೆ, ಹೊಸ ಸದಸ್ಯರ ಪ್ರವೇಶ, ಬಜೆಟ್ ವಿಷಯಗಳಂತಹ ಪ್ರಮುಖವಾದಂತಹ ಪ್ರಶ್ನೆಗಳ ಮೇಲಿನ ನಿರ್ಧಾರಗಳನ್ನು ಈ ಒಂದು ಅಸೆಂಬ್ಲಿಯಲ್ಲಿ 3/2 ಭಾಗ ಅಥವಾ ಈ ಸ್ಪೆಷಲ್ ಮೆಜಾರಿಟಿಯ ಒಂದು ಆಧಾರದ ಮೇಲೆ ರೆಸಲ್ಯೂಷನನ್ನು ಪಾಸ್ ಮಾಡಲಾಗುತ್ತೆ. 3/2 ಬಹುಮತದ ಅಗತ್ಯವಿರುತ್ತೆ ಈ ರೀತಿಯಾದಂತಹ ಈ ಮೇಲೆ ತಿಳಿಸಲಾದಂತಹ ವಿಷಯಗಳ ಸಂಬಂಧಿಸಿದಂತಹ ಒಂದು ರೆಸಲ್ಯೂಷನ್ನ ಪಾಸ್ ಮಾಡಬೇಕು ಅಂತಂದರೆ. ಇನ್ನು ಇವನ್ನ ಬಿಟ್ಟು ಉಳಿದಂತಹ ಪ್ರಶ್ನೆಗಳು ಅಥವಾ ವಿಷಯಗಳ ಮೇಲಿನ ನಿರ್ಧಾರವನ್ನು ಸರಳ ಬಹುಮತ ಅಥವಾ ಸಿಂಪಲ್ ಮೆಜಾರಿಟಿಯ ಮುಖಾಂತರ ವೋಟಿಂಗ್ ಮಾಡುವುದರ ಮೂಲಕ ರೆಸಲ್ಯೂಷನನ್ನು ಪಾಸ್ ಮಾಡಲಾಗುತ್ತೆ. ಈ ಸಾಮಾನ್ಯ ಅಸೆಂಬ್ಲಿಯ ಅಧ್ಯಕ್ಷರು 1 ವರ್ಷದ ಅವಧಿಗೆ ಪ್ರತಿ ವರ್ಷ ಈ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಿಂದ ಎಲೆಕ್ಟ್ ಆಗುತ್ತಾರೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮಾಲ್ಡೀವ್ಸ್ ದೇಶ ಎಲ್ಲಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಯುರೋಪ್ ಖಂಡದಲ್ಲಿ, ಆಫ್ರಿಕಾ ಖಂಡದಲ್ಲಿ, ಅಥವಾ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ, ಹಿಂದೂ ಮಹಾಸಾಗರದಲ್ಲಿ ಅಂತ ಇದೆ. ಸೊ ಸರಿಯಾದ ಉತ್ತರವನ್ನು ಆರ್ಟಿಕಲ್ ಡಿಸ್ಕಸ್ ಮಾಡುವುದರ ಮೂಲಕ ತಿಳ್ಕೋಣ. ನ್ಯೂಸ್ನಲ್ಲಿರುವಂತಹ ಕಾಂಟೆಕ್ಸ್ಟನ್ನು ನೋಡೋದಾದರೆ, ಮಾಲ್ಡೀವ್ಸ್ ದೇಶದ ರಾಷ್ಟ್ರಪತಿಗಳಾದಂತಹ ಇಬು ಸೋಲಿ ಅವರು ಭಾರತಕ್ಕೆ ಭೇಟಿ ನೀಡಿದ್ದಾರೆ. ಇವರು ಮುಖ್ಯವಾಗಿ ಈ 2 ದೇಶಗಳು ಅಂದರೆ ಭಾರತ ಮತ್ತು ಮಾಲ್ಡೀವ್ಸ್ ದೇಶಗಳ ಸೈಬರ್ ಭದ್ರತೆ ಕುರಿತಾದಂತಹ ಮತ್ತು ಇನ್ನಿತರವಾದ ಕೆಲವೊಂದಿಷ್ಟು ಮಹತ್ವದ ವಿಚಾರಗಳ ಕುರಿತಾದಂತಹ ಚರ್ಚೆಯನ್ನು ನಡೆಸಲು ಒಂದು ಅಗ್ರಿಮೆಂಟನ್ನು ಮಾಡಿಕೊಳ್ಳುವ ಉದ್ದೇಶದಿಂದ ಇಬು ಸೋಲಿ ಅಥವಾ ಮಾಲ್ಡೀವ್ಸ್ ದೇಶದ ರಾಷ್ಟ್ರಪತಿಗಳು ಭಾರತದ ಪ್ರಧಾನಮಂತ್ರಿಯವರೊಂದಿಗೆ ಭೇಟಿ ಮಾಡಿದ್ದಾರೆ. ಈ ಮಾಲ್ಡೀವ್ಸ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಈ ಕೋವಿಡ್ ಶೀಲ್ಡ್ ಅಥವಾ ಭಾರತದಿಂದ ಪ್ರೊಡ್ಯೂಸ್ ಆದಂತಹ ಮೊದಲ ಲಸಿಕೆ ಏನಿದೆ, ಕೋವಿಡ್ ವಿರುದ್ಧ ತಯಾರಿಸಲಾದಂತಹ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಈ ಒಂದು ಸಂಸ್ಥೆಯಿಂದ ತಯಾರಿಸಲಾದಂತಹ ಕೋವಿಶೀಲ್ಡ್ ವ್ಯಾಕ್ಸಿನನ್ನು ಮೊದಲ ಬಾರಿಗೆ ಪಡೆದಂಥ ದೇಶ ಮಾಲ್ಡೀವ್ಸ್ ಆಗಿದೆ. ಅದೇ ರೀತಿ ಈಗ ಸದ್ಯಕ್ಕೆ $500 ಮಿಲಿಯನ್ ಪ್ರಾಜೆಕ್ಟ್ಗಳಿಗೆ ಭಾರತದಿಂದ ಹಣಕಾಸಿನ ಸಹಾಯವನ್ನು ಕೂಡ ಮಾಲ್ಡೀವ್ಸ್ ದೇಶಕ್ಕೆ ಮಾಡಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಸುಮಾರು $100 ಮಿಲಿಯನ್ US ಲೈನ್ ಆಫ್ ಕ್ರೆಡಿಟ್ ಅಥವಾ ಕನ್ಸೆಷನ್ ರೇಟ್ನ ಮೇಲೆ ಕೆಲವೊಂದಿಷ್ಟು ಸಾಲಗಳನ್ನು ಕೂಡ $100 ಮಿಲಿಯನ್ US ಆ ದೇಶದ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡುವಂತಹ ಪ್ರಾಜೆಕ್ಟ್ಸ್ಗಳ ಮೇಲೆ ಭಾರತ ಫೈನಾನ್ಸನ್ನು ನೀಡ್ತಾ ಇದೆ. ಸೊ ಇಷ್ಟು ಮಾಹಿತಿ ನ್ಯೂಸ್ನಲ್ಲಿದ್ದರಿಂದ ಈಗ ಮಾಲ್ಡೀವ್ಸ್ ದೇಶ ಕೂಡ ಕಾಂಟೆಕ್ಸ್ಟ್ನಲ್ಲಿರೋದ್ರಿಂದ ಇದರ ಲೊಕೇಶನನ್ನು ನೋಡ್ಕೊಂಡು ಬಿಡೋಣ. ಮಾಲ್ಡೀವ್ಸ್ ದೇಶ ಒಂದು ಈ ದ್ವೀಪಗಳ ಸಮೂಹಗಳ ಒಂದು ದೇಶ ಅಂತ ಹೇಳ್ಬೋದು. ಇದು ಭಾರತದ ದಕ್ಷಿಣ ಭಾಗದಲ್ಲಿ ಬರುವುದಷ್ಟೇ ಅಲ್ಲದೆ ಇಂಡಿಯನ್ ಓಷಿಯನ್ ಅಥವಾ ಹಿಂದೂ ಮಹಾಸಾಗರದ ಒಂದು ದ್ವೀಪಗಳ ಸಮೂಹ ರಾಷ್ಟ್ರವಾಗಿದೆ ಮಾಲ್ಡೀವ್ಸ್ ದೇಶ. ಸೊ ಈ ಒಂದು ಮ್ಯಾಪ್ನಲ್ಲಿ ನೋಡ್ಬೋದು ನೀವು, ಸಾಕಷ್ಟು ದ್ವೀಪಗಳನ್ನು ಒಳಗೊಂಡಿರುವಂತಹ ಈ ಮಾಲ್ಡೀವ್ಸ್ ದೇಶ ದ್ವೀಪಗಳ ಸಮೂಹದೊಂದಿಗೆ ಒಂದು ರಾಷ್ಟ್ರವಾಗಿ ರೂಪುಗೊಂಡಿದೆ. ಸೊ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತಹ ಇನ್ನೊಂದು ಅಂಶ, ಜಾಗ್ರಫಿಕಲ್ ಪಾಯಿಂಟ್ ಆಫ್ ವ್ಯೂ ನೋಡಬೇಕಂದ್ರೆ ಈ ಅಡ್ಡು ಅಟಾಲ್ ಅಂತ ಈ ಒಂದು ಪ್ರದೇಶ ಅಥವಾ ಒಂದು ದ್ವೀಪ ಬರುತ್ತೆ. ಇದು ಮಾಲ್ಡೀವ್ಸ್ಗೆ ಸೇರಿದಂತಹ ದ್ವೀಪ ಆಗಿದೆ. ಸೊ ಇದು ಇಕ್ವೇಟರನ್ನು ದಾಟಿ ಮಾಲ್ಡೀವ್ಸ್ ದೇಶದಿಂದ ಈ ಒಂದು ಬೇರ್ಪಟ್ಟಂತಹ ಒಂದು ಅಡ್ಡು ಅಟಾಲ್ ಈ ಒಂದು ದ್ವೀಪ ಏನಿದೆ ಮಾಲ್ಡೀವ್ಸ್ ದೇಶಕ್ಕೆ ಸೇರಿಕೊಂಡಿದೆ. ಇನ್ನು ಮಾಲ್ಡೀವ್ಸ್ ದೇಶದ ರಾಜಧಾನಿಯನ್ನು ನೋಡೋದಾದರೆ ಮಾಲೆ ಅಂತ, MALE, ಇದು ಮೇಲಲ್ಲ, ಮಾಲೆ ಅಂತ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಸೈಟ್ಸ್? ಎನ್ವೈರ್ಮೆಂಟ್ಗೆ ಸಂಬಂಧಿಸಿದಂತಹ ಒಂದು ಆರ್ಟಿಕಲ್ನಲ್ಲಿ ಈ ಸೈಟ್ಸ್ ಅಂತ ನೀವು ಓದಿರ್ತೀರಿ ಆಲ್ರೆಡಿ. ಸೊ ಈ ಸೈಟ್ಸ್ನ ಫುಲ್ ಫಾರ್ಮ್ ಏನು, CITES, ಇದರ ಫುಲ್ ಫಾರ್ಮ್ ಏನು ಅಂತ ಪ್ರಶ್ನೆ ಇದೆ. ಇದಕ್ಕೆ ರಿಲೇಟ್ ಆದಂತಹ ಆರ್ಟಿಕಲ್ ದ ಹಿಂದೂದಲ್ಲಿ ಬಂದಿತ್ತು. ಸೊ ರೀಸೆಂಟಾಗಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಬಿಲ್ ಅಥವಾ 1972ರ ಈ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಗೆ ತಿದ್ದುಪಡಿಯನ್ನು ಮಾಡಲಾಗಿದ್ದು, ಇದರ ಒಂದು ಬಿಲ್ಲನ್ನು ಲೋಕಸಭೆಯಿಂದ ಪಾಸ್ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿದೆ. ಈ ಮುಖ್ಯವಾಗಿ ಈ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ನ ಅಥವಾ ಆಲ್ರೆಡಿ ಇದ್ದಂತಹ ಈ 1972ರ ಕಾಯ್ದೆಯಲ್ಲಿ ಕೆಲವೊಂದಿಷ್ಟು ಮಾಡಿಫಿಕೇಷನ್ಗಳನ್ನು ತರಲಾಗಿದ್ದು, ಅಷ್ಟೊಂದು ಸಿಗ್ನಿಫಿಕೆಂಟ್ ಆದಂತಹ ಮಾಡಿಫಿಕೇಷನ್ ಏನೂ ಅಲ್ಲ. ಆದರೆ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶ ಏನು ಅಂತಂದರೆ, ಈ ಸೈಟ್ಸ್ ಅಥವಾ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಸೀಸ್ ಆಫ್ ವೈಲ್ಡ್ ಫೌನಾ ಆ್ಯಂಡ್ ಫ್ಲೋರಾ
ಈ ಸೈಟ್ಸ್ನ ಫುಲ್ ಫಾರ್ಮ್ ಆಗಿದೆ. ಈ ಸೈಟ್ಸ್ನ ರೂಲ್ಸ್ಗಳಿಗೆ ಬದ್ಧವಾಗುವಂತೆ ಈ ಕೆಲವೊಂದಿಷ್ಟು ಮಾಡಿಫಿಕೇಷನ್ಗಳನ್ನು, ಸುಮಾರು 50 ಅಮೆಂಡ್ಮೆಂಟ್ಸ್ಗಳನ್ನು ಈ 1972ರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಥವಾ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ನಲ್ಲಿ ತಿದ್ದುಪಡಿಗಳನ್ನು ಮಾಡಿ ಲೋಕಸಭೆಯಿಂದ ಈ ಬಿಲ್ಲನ್ನು ಪಾಸ್ ಮಾಡಲಾಗಿದೆ. ಈ ಸೈಟ್ಸ್ ಕುರಿತಾದಂತಹ ಕೆಲವೊಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ, ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಸೀಸ್ ಆಫ್ ವೈಲ್ಡ್ ಫೌನಾ ಆ್ಯಂಡ್ ಫ್ಲೋರಾ. ಫೌನಾ ಅಂತಂದರೆ ಪ್ರಾಣಿಗಳು, ಫ್ಲೋರಾ ಅಂತಂತಂದರೆ ಸಸ್ಯವರ್ಗ. ಈ ಎರಡರ ಒಂದು ಅಳಿವಿನಂಚಿನಲ್ಲಿರುವಂತಹ ಈ ಪ್ರಭೇದಗಳನ್ನು ರಕ್ಷಣೆ ಮಾಡುವಂತಹ ದೃಷ್ಟಿಯಿಂದ ಈ ಒಂದು ಸೈಟ್ಸ್ನ ಜಾರಿಗೆ ತರಲಾಗಿದೆ. ಇದನ್ನು 1973ರಲ್ಲಿ ವಾಷಿಂಗ್ಟನ್ DC-ಯಲ್ಲಿ ಮೊದಲ ಬಾರಿಗೆ ಇದರ ಕುರಿತಾದಂತಹ ವಿಚಾರಗಳಿಗೆ ಸಹಿಯನ್ನು ಮಾಡಲಾಗಿತ್ತು. ಸೊ ಸಿಗ್ನೇಚರನ್ನು ಮಾಡಲಾಗಿತ್ತು. ಸೊ ಅದಾದ ನಂತರ ಇದು ಜಾರಿಗೆ ಬಂದಂತಹ ವರ್ಷವನ್ನು ನೋಡೋದಾದರೆ 1975 ಜುಲೈ 1. ಇದರ ಮುಖ್ಯ ಕಚೇರಿ ಸ್ವಿಟ್ಜರ್ಲ್ಯಾಂಡ್ ದೇಶದ ಜಿನಿವಾ ನಗರದಲ್ಲಿದೆ. ಸೊ ಸೈಟ್ಸ್ ಬಗ್ಗೆ ಮಾಹಿತಿ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಸೈಟ್ಸ್ನ ಫುಲ್ ಫಾರ್ಮ್ ಕೂಡ ನೆನ್ಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆನ ನೋಡೋಣ. ಒಂದು ಪುಸ್ತಕ ರಿಲೀಸ್ ಆಗಿದ್ದರ ಬಗ್ಗೆ ಇದೆ. ಲಾಕ್ಡೌನ್ ಲಿರಿಕ್ಸ್ ಅನ್ನುವ ಒಂದು ಪುಸ್ತಕವನ್ನು ಬರೆದಂತಹ ಲೇಖಕರು ಯಾರು ಅಂತ ಪ್ರಶ್ನೆ ಇದೆ. ಸರಿಯಾದ ಉತ್ತರವನ್ನು ಈ ಆರ್ಟಿಕಲ್ ಡಿಸ್ಕಸ್ ಮಾಡುವುದರ ಮೂಲಕ ತಿಳ್ಕೋಣ. ಒಡಿಶಾದ ಚೀಫ್ ಮಿನಿಸ್ಟರ್ ಆದಂತಹ ನವೀನ್ ಪಟ್ನಾಯಕ್ ಅವರು ರೀಸೆಂಟಾಗಿ ಲಾಕ್ಡೌನ್ ಲಿರಿಕ್ಸ್ ಅನ್ನುವ ಒಂದು ಪುಸ್ತಕವನ್ನು ರಿಲೀಸ್ ಮಾಡಿದ್ದಾರೆ. ಇದು ಸಂಯುಕ್ತಾ ದಾಸ್ ಅವರು ಬರೆದಂತಹ ಕವನ ಸಂಕಲನವಾಗಿದ್ದು, ಈ ಕೋವಿಡ್-19 ಸಂದರ್ಭದಲ್ಲಿ, ಪಿಡುಗಿನ ಸಂದರ್ಭದಲ್ಲಿ ಸಮಾಜದಲ್ಲಿ ಆದಂತಹ ನೋವುಗಳ ಕಥೆಗಳಾಗಿರ್ಬೋದು, ಕೆಲವು ಕ್ರಿಟಿಕಲ್ ಜರ್ನಿ ಆಗಿರ್ಬೋದು, ಅಥವಾ ಈ ಆಥರ್ನ, ಈ ಪುಸ್ತಕದ ಕರ್ತೃವಿನ ಸ್ವಂತ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಈ ರೀತಿಯಾದಂತಹ ಕೆಲವೊಂದಿಷ್ಟು ವಿಚಾರಗಳವಾಗಿ ಮಾಹಿತಿಯನ್ನು ಸಂಗ್ರಹಿಸಿ ಈ ಕಲೆಕ್ಷನ್ ಆಫ್ ಪೋಯಮ್ಸ್ ಅಥವಾ ಕವನ ಸಂಕಲನವನ್ನು ಬರೆದಿದ್ದಾರೆ. ನೆನ್ಪಿಟ್ಕೊಳ್ಳಿ, ಲಾಕ್ಡೌನ್ ಲಿರಿಕ್ಸ್ ಅನ್ನುವ ಒಂದು ಪುಸ್ತಕನ ಬರೆದವರು ಸಂಯುಕ್ತಾ ದಾಸ್ ಅಂತ. ಇದನ್ನು ರಿಲೀಸ್ ಮಾಡಿದವರು ಒಡಿಶಾ ರಾಜ್ಯದ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಅಂತ. ಸೊ ಇನ್ನು ರಿವಿಷನ್ ಮಾಡೋಣ. ರಿವಿಷನ್ಗೆ ಸಂಬಂಧಿಸಿದಂತಹ ಪ್ರಶ್ನೆ, ಈ ಕೆಳಗಿನ ಯಾವ ಉತ್ಪನ್ನವನ್ನು GSTಯಲ್ಲಿ ಸೇರಿಸಲಾಗಿಲ್ಲ ಅಂತ ಪ್ರಶ್ನೆ ಇದೆ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ತಾಜಾ ಹಾಲು, ಬೆಣ್ಣೆ, ಸಂಸ್ಕರಿಸಿದ ಆಹಾರ, ಸಿಮೆಂಟ್ ಅಂತ ಪ್ರಶ್ನೆ ನಂಬರ್ 1. ಅದಾದ ನಂತರ ಪ್ರಶ್ನೆ 2, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯನ್ನು ಪ್ರತಿ ಎಷ್ಟು ವರ್ಷಗಳಿಗೊಮ್ಮೆ ಆಯೋಜಿಸಲಾಗುತ್ತದೆ ಅಂತ. 1 ವರ್ಷ, 1.5 ವರ್ಷ, 2 ವರ್ಷ, 6 ತಿಂಗಳು. ಸೊ 2ನೇ ಪ್ರಶ್ನೆ ಆಯಿತು. 3ನೇ ಪ್ರಶ್ನೆ, ಮಾಲ್ಡೀವ್ಸ್ ಎಲ್ಲಿದೆ ಅಂತ. ಯುರೋಪ್, ಆಫ್ರಿಕಾ, ಅಟ್ಲಾಂಟಿಕ್ ಮಹಾಸಾಗರ, ಹಿಂದೂ ಮಹಾಸಾಗರ. 3ನೇ ಪ್ರಶ್ನೆ ಆಯಿತು. 4ನೇ ಪ್ರಶ್ನೆ, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಸೈಟ್ಸ್. ಸೈಟ್ಸ್ನ ಫುಲ್ ಫಾರ್ಮನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಾಳೆ ಇದರ ರಿವಿಷನ್ನ, ಇವತ್ತೇ ಮಾಡಿದಂತಹ ಆರ್ಟಿಕಲ್ಗಳ ರಿವಿಷನ್ ಕೂಡ ಆಗುತ್ತೆ ನಾಳೆ. ಸೊ ಪಾರ್ಟಿಸಿಪೇಷನ್ ವಿತ್ ಒಂದು ಇಂಟ್ರಾಕ್ಟಿವ್ ಆದಂತಹ ಒಂದು ಸೆಷನ್ ಆಗಿ ರೂಪುಗೊಳ್ಳುತ್ತೆ ಈ ಒಂದು ಡಿಸ್ಕಷನ್. ಸೊ 5ನೇ ಪ್ರಶ್ನೆಯನ್ನು ನೋಡೋಣ. ಲಾಕ್ಡೌನ್ ಲಿರಿಕ್ಸ್ ಅನ್ನೋ ಪುಸ್ತಕದ ಲೇಖಕರು ಯಾರು ಅಂತ. ಸೊ ಈ ವಿಡಿಯೋವನ್ನು ರಿವೈಸ್ ಮಾಡಿ, ಅದೇ ರೀತಿ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಯಾವುದೇ ರೀತಿಯಾದಂಥ ಅನಿಸಿಕೆಗಳು ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಅ ನೈಸ್ ಡೇ.